ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕವಾದಂತಹ ಕಾಮಗಾರಿಯಿಂದಲೇ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಐಆರ್ಬಿ ಆಡಳಿತ ಮಂಡಳಿ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಗ್ರಾಮ ಇದು. ನಿನ್ನೆ ಗುಡ್ಡ ಕುಸಿತದಿಂದ 7 ಮಂದಿ ಸಾವನ್ನಪ್ಪಿದ್ರು. ಒಂದೇ ಕುಟುಂಬದ 5 ಸಜೀವ ದಹನ ಆಗಿದ್ರು. ಗುಡ್ಡ ಕುಸಿದು ಬಿದ್ದು ಭಾರೀ ಹಾನಿ ಕೂಡ ಸಂಭವಿಸಿತ್ತು. ಇನ್ನೂ ಕೂಡ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಮಂದಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ, ಈ ಒಂದು ಪ್ರಕರಣ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದ್ರ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ದುರಂತ, ಮಹಾದುರಂತ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಬಳಿ ಮಹಾದುರಂತ ಸಂಭವಿಸಿದೆ. ಮೇಘ ಸ್ಫೋಟಕ್ಕೆ ಏಕಾಏಕಿ ಗುಡ್ಡ ಕುಸಿದು ಬಿಟ್ಟಿದೆ. ರಸ್ತೆ ಬದಿಗಿದ್ದ ಅಂಗಡಿ ಮೇಲೆ ಮಣ್ಣು ಜರುಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಮಂದಿ ಜೀವಂತ ಸಮಾಧಿಯಾಗಿದ್ದಾರೆ. ಗುಡ್ಡದಡಿ ಸಿಲುಕಿ 7 ಜನ ಜೀವಂತ ಸಮಾಧಿ. ರಸ್ತೆ ಬದಿಗಿದ್ದ ಅಂಗಡಿ ಮೇಲೆ ಗುಡ್ಡದ ಮಣ್ಣು ಜರುಗಿದ ಪರಿಣಾಮ ಅಂಗಡಿಯಲ್ಲಿದ್ದ 15 ಮಂದಿ ನಾಪತ್ತೆಯಾಗಿದ್ರು. ಈ ಪೈಕಿ 7 ಮಂದಿ ಮಣ್ಣಿನ ಅಡಿ ಸಿಲುಕಿ ಜೀವಂತ ಸಮಾಧಿಯಾಗಿದ್ದಾರೆ. ಮಣ್ಣಿನ ಅಡಿ ಸಿಲುಕಿ ಜೀವಂತ ಸಮಾಧಿಯಾಗಿದ್ದ 4 ಮೃತದೇಹಗಳು ಸಿಕ್ಕಿವೆ. ಶಾಂತಿ ನಾಯ್ಕ, ಲಕ್ಷ್ಮಣ ನಾಯ್ಕ, ರೋಷನ್ ಮತ್ತು ಓರ್ವ ಲಾರಿ ಚಾಲಕನ ಮೃತದೇಹ ಗೋಕರ್ಣ ಸಮೀಪದ ದುಬ್ಬನ ಶಿಶಿ ಬಳಿ ಪತ್ತೆಯಾಗಿದೆ. ಇನ್ನು ಭೂ ಸಮಾಧಿಯಾದವರ ಬಗ್ಗೆ ನಿಖರವಾದ ಸಂಖ್ಯೆ ತಿಳಿದು ಬಂದಿಲ್ಲ. ಇನ್ನು ಮೃತದೇಹಗಳನ್ನು ಹೊರತೆಗೆಯಲು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಆದರೆ ರಕ್ಷಣಾ ಕಾರ್ಯಕ್ಕೆ ನಿರಂತರವಾಗಿ ಸುರಿಯುತ್ತಿರೋ ಮಳೆಯೇ ಅಡ್ಡಿಯಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳೀಯರು ರಸ್ತೆ ಕಾಮಗಾರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಐಆರ್ಬಿ ಕಂಪನಿಯವರು ಮಾಡಿದಂತ ಕೆಟ್ಟ ಕೆಲಸದ ಕಾಮಗಾರಿಯ ಪರಿಣಾಮವಾಗಿ ಈ ಒಂದು ಅನಾಹುತ ಸಂಭವಿಸಿದಂತ ನಾ ಹೇಳ್ತಾ ಇದ್ದೇನೆ. ಅಂಗಡಿಯ ಮೇಲ್ಭಾಗದಲ್ಲಿ ಗುಡ್ಡ ಬೀಳುತ್ತದೆ ಎನ್ನುವುದು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಗೊತ್ತು. ಅದೇ ದಾರಿಯಲ್ಲಿ ಪ್ರತಿಯೊಂದು ಅಧಿಕಾರಿಗಳು ನಡೆದು ಹೋಗುತ್ತಿರುವಂತಹ ಭಾಗ. ಆವತ್ತು ಅಧಿಕಾರಿಗಳಿಲ್ಲ, ಇವತ್ತು ಆತ್ಮ ಹೋದ ಮೇಲೆ ಅಧಿಕಾರಿಗಳ ಸಮೂಹ ಈ ಒಂದು ಅಂಗಡಿಯ ಹತ್ತಿರ. ಯಾಕೆ? ಶಿರೂರು ಗ್ರಾಮದಲ್ಲಿ ಗಂಗಾವಳಿ ನದಿಯ ಪಕ್ಕದಲ್ಲಿ ನೇರವಾಗಿ ಗುಡ್ಡವನ್ನ ಕೊರೆಯಲಾಗಿದೆ. ವೈಜ್ಞಾನಿಕವಾಗಿ ಕೊರೆಯದ ಕಾರಣ ಗುಡ್ಡದ ಮಣ್ಣು ಜರುಗಿದೆ. ಇದಕ್ಕೆಲ್ಲ ಚತುಷ್ಪಥ ರಸ್ತೆ ಕಾಮಗಾರಿಯೇ ಕಾರಣ ಎಂದು ಸಚಿವರು ಆರೋಪಿಸಿದ್ದಾರೆ. ನಾನು ಬಹಳ ನೋವಿಂದ ಹೇಳ್ತೀನಿ, ಇದಕ್ಕೆ ಈ ಸಾವಿಗೆ ಈ ರೋಡ್ ಪರಿಸ್ಥಿತಿ ಹೀಗಾಗ್ಲಿಕ್ಕೆ ನೇರವಾಗಿ ಹೇಳ್ತೀನಿ. ಇದ್ರ ಜೊತೆ ಜನಪ್ರತಿನಿಧಿಗಳು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ನಾಚಿಕೆ ಆಗಬೇಕು. ಜನ ತ್ಯಾಗ ಮಾಡಿದ್ದಾರೆ. ನೀವು ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಕೊಟ್ಟಿದ್ದೇವೆ ನಾವು. ನೀವು ಕೇಳಿದ ಹಣಕ್ಕೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. 2 ಕಿಲೋಮೀಟರ್ 2.9 ಕಿಲೋಮೀಟರ್ ರೋಡ್ ಬಾಕಿ ಇದೆ ನಡಿ. ಕಾರವಾರದಿಂದ ಇಲ್ಲಿಗೆ ಬರೋಲ್ಲರಿಗೆ ನೀವೇ ನೋಡಿದ್ರಿ, ಕಡಿಮೆ ಅಂದ್ರೆ 10 ಕಿಲೋಮೀಟರ್ ಇದೆ ಇಲ್ಲಿ. ಏನು ಗುಡ್ಡ ಕುಸಿದ ರಭಸಕ್ಕೆ ರಸ್ತೆ ಬದಿ ನಿಂತಿದ್ದ 2 ಗ್ಯಾಸ್ ಟ್ಯಾಂಕರ್ಗಳು ಗಂಗಾವಳಿ ನದಿಯ ಪಾಲಾಗಿದೆ. ಹರಿಯುವ ನದಿಯಲ್ಲಿ 2 ಗ್ಯಾಸ್ ಟ್ಯಾಂಕರ್ ಕೊಚ್ಚಿಕೊಂಡು ಹೋಗಿವೆ. ಒಂದು ವೇಳೆ ಗ್ಯಾಸ್ ಲೀಕ್ ಆದರೆ ಮತ್ತೊಂದು ದುರಂತ ಸಂಭವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ನಾಗೇಂದ್ರ ಬಾಬು, ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಸಾವನ್ನಪ್ಪಿದ್ದಾರೆ. ಈಗಾಗಲೇ 4 ಜನರ ಶವವನ್ನು ಹೊರತೆಗೆಯಲಾಗಿದೆ. ಈಗ ಇನ್ನು ಉಳಿದವರ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ ನೋಡಿ, ಈಗ ನಾನೀಗ ಒಂದು ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ನಿಂತಿದ್ದೀನಿ. ಈ ಒಂದು ಘಟನಾ ಸ್ಥಳದಲ್ಲಿ ಹೇಗೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನಾನೀಗ ವಿವರಿಸ್ತಾ ಹೋಗ್ತೀನಿ.
ನೋಡಿ ಈ ಒಂದು ಹೈವೇ ಏನಿದೆ, ಈ ಒಂದು ಹೈವೇಯಲ್ಲಿ ಪ್ರಮುಖವಾಗಿ ನನ್ನ ಹಿಂಭಾಗದಲ್ಲಿ ಏನ್ ಕಾಣ್ತಾ ಇದೆ, ಆ ಹಿಂಭಾಗದಲ್ಲಿ ಕಾಣ್ತಾ ಇರುವಂತ ಗುಡ್ಡ ಏನಿದೆ, ಆ ಗುಡ್ಡದ ಮೇಲ್ಭಾಗದಿಂದ ಮಣ್ಣು ಕುಸಿತ ಆಗಿರುವಂತದ್ದು. ನೋಡಿ ಅಲ್ಲಿರುವಂತ ಮಣ್ಣು ಕುಸಿತಿರುವಂತ ವಿಚಾರ ನೋಡಿ. ಇಲ್ಲಿ ಗಂಗಾವಳಿ ನದಿ ಏನು ಈಗ ನಮ್ಮ ಎಡಭಾಗದಲ್ಲಿ ಹರಿತಾ ಇದೆ, ಆ ನದಿಯಲ್ಲಿ ನಮ್ಗೆ ಕಾಣಿಸ್ತಾ ಇರುವಂತ ಅಲ್ಲಿ ಗುಡ್ಡ ಕುಸಿತಿರುವಂತ ಮಣ್ಣಿನ ರಾಶಿವರೆಗೆ ಅಲ್ಲಿ ಬಿದ್ದಿದೆ. ಅಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಅದರ ನೀರಿನ ಎಫೆಕ್ಟ್ ಹೋಗಿ ಆ ಭಾಗದಲ್ಲಿ ನಿಂತಿರುವಂತ 4 ಮನೆಗಳಿತ್ತು, ಆ ಮನೆಗಳು ಕೂಡ ಈಗ ಕೊಚ್ಕೊಂಡು ಹೋಗಿದೆ ಅಂತೇಳಿ ಈಗ ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಆ ಮನೆಯಲ್ಲಿ ಎಷ್ಟು ಜನ ಇದ್ರು ಅನ್ನೋದು ಇಲ್ಲೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲಿ ಗುಡ್ಡ ಕುಸಿದೆ, ಗುಡ್ಡ ಕುಸಿತಿರುವಂತ ಆ ಭಾಗದಲ್ಲಿ ಆ ಕಡೆ ಭಾಗದಲ್ಲಿ ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿಯಲ್ಲಿದ್ದಂತ ಸುಮಾರು 5 ಜನ ಏನಿದ್ರು, ಅದೇ ಟೀ ಅಂಗಡಿಯಲ್ಲಿ ಟೀ ಕುಡಿದಂತ ಡ್ರೈವರ್ಗಳು ಏನಿದ್ರು, ಅಲ್ಲೊಂದು ಜನ ಸ್ನಾನವನ್ನ ಕೂಡ ಮಾಡ್ತಾ ಇದ್ರು. ಟೀ ಅಂಗಡಿಯಲ್ಲಿ ಇದ್ದಂತ 5 ಜನ ಒಂದೇ ಕುಟುಂಬದವರಾಗಿದ್ರು. ಆ ಒಂದೇ ಕುಟುಂಬದವರು ಎಲ್ಲಿ ಹೋಗಿದ್ದ ಅಂತ ಗೊತ್ತಿಲ್ಲ. ಆದ್ರೆ 4 ಜನರ ಮೃತದೇಹ ಈಗ ಪತ್ತೆ ಆಗಿರುವಂತದ್ದು. ಉಳಿದವರ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಸ್ಥಳೀಯರು ಈಗ ಆರೋಪವನ್ನ ಮಾಡ್ತಾ ಇರೋ ಪ್ರಕಾರ ಈ ಒಂದು ಹೈವೇ ಏನಿದೆ, ಈ ಒಂದು ಹೈವೇನ ಮಾಡುವ ಸಲುವಾಗಿ ಇಲ್ಲಿ ಈ ಒಂದು ಗುಡ್ಡವನ್ನ ಕೊರೆದಿದ್ರು. ಆ ಗುಡ್ಡವನ್ನ ಕೊರೆದಂತ ಸಂದರ್ಭ ಏನಿದೆ, ಆ ಕಾಮಗಾರಿ ಏನಿತ್ತು, ಆ ಕಾಮಗಾರಿ ಸರಿಯಾಗಿ ಕಾರ್ಯಾಚರಣೆ ನಡೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗುಡ್ಡ ಕುಸಿದಿದೆ ಅಂತೇಳಿ ಈಗ ಸ್ಥಳೀಯರು ಹೇಳ್ತಾ ಇರುವಂತ ವಿಚಾರ. ಸೊ ಅಂದ್ರೆ ನೋಡಿ ಇಲ್ಲಿ ಅಲ್ಲೂ ಕೂಡ ಈಗಲೂ ಗಮನಿಸ್ತಾ ಇದೀವಿ, ಆ ಒಂದು ಗುಡ್ಡದಲ್ಲಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅಂತೇಳಿ. ಅಂದ್ರೆ ಗುಡ್ಡದ ಒಳಭಾಗದಿಂದ ಇಲ್ಲೇ ನಾವು ಗುಡ್ಡ ಕಾಣ್ತಾ ಇದೀವಿ, ಆ ಗುಡ್ಡದ ಒಳಭಾಗದಿಂದ ನೀರು ಹರಿತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮಣ್ಣು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಇನ್ನೂ ಕುಸಿಯುವಂತ ಆತಂಕ ಇಲ್ಲ ಸ್ಥಳೀಯಲ್ಲಿರುವಂತದ್ದು. ನೋಡಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಹೈವೇ ಏನಿದೆ, ಈ ಹೈವೇ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಆ ಭಾಗಕ್ಕೆ ಹೋಗುವಂತವ್ರು ಯಾರು ಕೂಡ ಹೋಗಾಗ್ತಿಲ್ಲ, ಆ ಭಾಗದಿಂದ ಈ ಕಡೆ ಬರೋರು ಕೂಡ ಯಾರು ಕೂಡ ಓಡಾಡಕ್ ಆಗ್ತಾ ಇಲ್ಲ. ಸೊ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತ NDRF ತಂಡ, SDRF ತಂಡ, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅವರು ಹೇಳುವ ಪ್ರಕಾರ ಇನ್ನು 2 ದಿನ ಈ ಒಂದು ಕಾರ್ಯಾಚರಣೆ ಮಾಡಿದ್ರು ಕೂಡ ಈ ಒಂದು ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನುವ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ರಮ್ಯಾ. ರೈಟ್ ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.